ಪ್ರಿಯಾಂಕಾ ಖರ್ಗೆ, ಅದೇ ಕಾಲಕ್ಕ ನಮ್ಮ RSS ಮುಖಂಡರು, ನಿಮಗೆ ಗೊತ್ತದ ಮೋಹನ್ ಭಾಗವತರು, ಇವ್ರ ಮಧ್ಯೆ ನಡೆದಂಥ ಏನಪ್ಪ ಸಂಘರ್ಷ, ಅದರಲ್ಲೂ ಮುಖ್ಯವಾಗಿ ದೇಣಿಗೆ ಇವತ್ತು ಪೆಟ್ಟು ಕೊಟ್ಬಿಡ್ತು RSSಗೆ. ಯಾಕಂತಂದ್ರೆ ಈ ದೇಣಿಗೆ ಅಥವಾ ಉದ್ಯೋಗ ಸೃಷ್ಟಿ ಮಾಡದಿದ್ದು ರಾಮನ ದೇಣಿಗೆ ಎಲ್ಲಿ ಹೋದು ಹಾಗೆ ಅನ್ನುವಂಥ ಪ್ರಶ್ನೆಗಳು. ಅದ್ರ ಜೊತೆಗೆ ಜಂಜಿ ಇವತ್ತು ಪ್ರಶ್ನೆ ಮಾಡ್ತದೆ. ಅದು ಒಂದು ಇವತ್ತು RSS ಸಂಘಟನೆ ಅಷ್ಟಕ್ಕೆ ಒಂದು ಗಟ್ಟಿಗೊಂಡಂಥ ಸಂಘಟನೆ ಆಗ್ಯದ. ಇವೆಲ್ಲ ಕುಡ್ಕೊಂಡು ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ. ನಿಷೇಧ ಯಾಕೆ ಮಾಡೋಣ್ರಿ, ನೀವು ನಿಮ್ಮಷ್ಟಕ್ಕೆ ನೀವು ಹಿಂದೆ ಸೇರ್ತಾ ಇದ್ದೀರಿ, ಅದಕ್ಕೆ ನಾವು ತಿರುಗಿಡಿಸೋದಿಲ್ಲ ಅನ್ನೋಂಥ ನಿರ್ಧಾರಕ್ಕೆ ಬಂದಿದ್ದರಿಂದಾಗೆ ಕಾಂಗ್ರೆಸ್ ಮಾತ್ರ RSSಗೆ ನೋಂದಣಿ ಮಾಡಿಸ್ರಿ ಲೆಕ್ಕಪತ್ರ ಸರಿಯಾಗಿಡ್ರಿ ಅಂತ ಕೇಳ್ತಾ ಇದೆ. ಇದು ಒಳ್ಳೆಯ ಮ್ಯಾಟ್ರ್ ಆಗ್ಬೋದು ಮುಂಬರುವ ಎಲೆಕ್ಷನ್ದಲ್ಲಿ ಅಂತ ಹೇಳ್ತಾ, ಏನೋ ಆಗಲಿ ಹೋರಾಟ ಮಾಡೋ ಪ್ರವೃತ್ತಿಯ ಈ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು RSSನ್ನು ಎದುರು ಹಾಕ್ಕೊಂಡು ಸರಿ ಮಾಡಿದ್ರು ತಪ್ಪು ಮಾಡಿದ್ರು ಅನ್ನೋದನ್ನು ಇತಿಹಾಸ ಡಿಸೈಡ್ ಮಾಡ್ಬೋದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಅಧಿಸಿದ್ದಾರೆ ಎಂದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.